ನೀವು ಒಂದೊಂದು ವಿಶೇಷವಾದ ಹಾರನ ಗಣೇಶನಿಗೆ ಅರ್ಪಿಸಿ. ಒಂದು ವಾರ ಇದು ಗಣೇಶನಿಗೆ ಎಳ್ಳುಂಡೆ ಮಾಡಿ ನೈವೇದ್ಯ ಮಾಡಿ. ಯಾವಾಗ ಹಾರ ಅರ್ಪಿಸ್ತೀರ ಮಂಗಳವಾರ, ಅವತ್ತು ಒಂದು ಚಿಕ್ಕ ಚಿಕ್ಕದು ಎಳ್ಳುಂಡೆ ಒಂಚೂರು ಹುರಿದ್ಬಿಟ್ಟು ಬೆಲ್ಲ ಹಾಕ್ಬಿಟ್ಟು ಒಂದು ಸ್ವಲ್ಪ ಹಿಂಗೆ ಮಾಡಿ ಅದನ್ನು ಮಾಡಿ ಇಡೋವಂಥದ್ದು, ಹಾಲು ಇಡೋವಂಥದ್ದು, ಮೋದಕ ಮಾಡಿಡೋ ಅಂಥದ್ದು, ಅಥವಾ ಕಡಲೆಕಾಳು ಹುಸ್ಲಿ ಮಾಡಿಬಿಟ್ಟು ಅದನ್ನು ನೈವೇದ್ಯ ಮಾಡೋ ಅಂಥದ್ದು. ಒಂದೊಂದು ವಾರ ಒಂದೊಂದು ಗಣೇಶನಿಗೆ ಇಷ್ಟವಾಗಿರೋದನ್ನು ನೈವೇದ್ಯ ಮಾಡಿ ಇದನ್ನು ಮಾಡಿ ಮತ್ತು ಆರತಿ ಬೆಳಗ್ಗೆ ಕಂಪ್ಲೀಟ್ ಮಾಡಿದ್ರೆ ನೀವು ಖಂಡಿತ ನೀವು ಒಳ್ಳೆ ಮನಸ್ಸು ಆಳವಾದ ನಂಬಿಕೆಯಿಂದ ನೀವೇನಾದರೂ ಮಾಡಿದ್ರೆ ಖಂಡಿತ ನಿಮಗೆ ಮನೆ ಕಷ್ಟ ಆಗೇ ಆಗುತ್ತೆ. ಯಾರಿಗೆ ಅದು ಮದುವೆ ಏನಾದ್ರು ಡಿಲೇ ಆಗಿದ್ರೆ ಹೆಣ್ಮಕ್ಳಾಗಲಿ ಮಾಡಿ, ಅಥವಾ ಜಾಬ್ ಬೇಕು ಅಂದರೂ ಮಾಡಿ, ಪ್ರಮೋಷನ್ ಬೇಕು ಅಂದರೂ ಮಾಡಿ, ಅದರಷ್ಟಕ್ಕೆ ಮನಿ ಬೇಕು, ಬರ್ತಾಯಿಲ್ಲ ನನಗೆ ಹಣ ಅಂದರೆ ಅದಕ್ಕೂ ಕೂಡ ಮಾಡಿ. ಏನೂ ಇಲ್ಲ ನಮಗೆ ಪ್ರಾಬ್ಲಮ್, ನಾನು ಹೆಲ್ತ್ ಆಗಿರಬೇಕು, ಚೆನ್ನಾಗಿರಬೇಕು, ಮನೆಯಲ್ಲೆಲ್ಲ ಒಂದು ಪೀಸ್ಫುಲ್ ಬೇಕು ನನಗೆ ಅಂತಂದರೆ ಆವಾಗಲೂ ಕೂಡ ಇದನ್ನು ಮಾಡಿ. ಯಾವುದು ಬೇಡ, ನಾನು ಒಂದು ರಿಚುವಲ್ಸ್ ಏನಾದರೂ ಒಂದು ಮಾಡಬೇಕು, ನನ್ನ ಮನಸ್ಸಿಗೆ ಶಾಂತಿ ಖುಷಿ ಬೇಕು ಅಂದರೆ ಆವಾಗಲೂ ಮಾಡಿ. ಎಲ್ಲದಕ್ಕೂ ಇದು 21 ದಳ ಮಾಡಿ. ಇದೆ 21 ಅಂದರೆ ಅದು 2 in 1 ಅಂದರೆ ನ್ಯೂಮರಾಲಜಿ ಪ್ರಕಾರ ಗುರು ನಂಬರ್ ಅದು ಕೂಡ ನಮ್ಗೆ ಯಾವುದೇ ಆಗಬೇಕು, ನಮಗೆ ಗುರು ಚೆನ್ನಾಗಿರಬೇಕು, ಗುರು ಬಲಾಚಾರ ಇರಬೇಕು ಅಂತಾರಲ್ಲ, ಹಾಗೆ ಬರಬೇಕಲ್ವ. ಹಾಗಾಗಿ ಎಲ್ಲ ರೀತಿಯಲ್ಲೂ ಇದು ಒಂದು ಅಂತ ನಾವು ಹೇಳಲಿಕ್ಕಾಗಲ್ಲ. ನಂಬರ್ ಪ್ರಕಾರನೂ ಆಗ್ಬೋದು, ಮೂಲಾಧಾರ ಚಕ್ರ ಆಗಿರ್ಬೋದು, ನಾವು ಕೆಂಪು ದಳ ಅರ್ಪಿಸೋದಾಗಿರ್ಬೋದು, ಮತ್ತು ಅಕ್ಕಿ ಇಟ್ಟು ನಾವು ದಳ 21 ದಳ ಮಾಡಿ ಆರತಿ ಮಾಡೋದಾಗಿರ್ಬೋದು, ಎಲ್ಲ ರೀತಿಯಲ್ಲೂ ಸೇರಿ ಇರೋ ಅಂಥ ರಿಚುವಲ್ಸ್ ಆಗಿರೋದ್ರಿಂದ ನಾನು ಹೇಳ್ತಾ ಇರೋದು ಪವರ್ಫುಲ್ ರಿಚುವಲ್ಸ್ ಅಂತ. ಇದನ್ನು ಖಂಡಿತ ಮಾಡಿ ನೋಡಿ, ನೀವು ಕಮೆಂಟ್ ಮಾಡಿ ಹೇಗೆ